ಎಲ್ಲವೂ ಕೂಡ ಸುಸೂತ್ರವಾಗಿ ಆಗ್ತಾ ಇದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದೆ, ನಾಳೆನೂ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ, ಎಲ್ಲ ಒಂದು ಹಂತಕ್ಕೆ ಬರುತ್ತೆ. ಸರ್, ಅಂದ್ರೆ ಇಬ್ರು ನಾಯಕರು ಹೇಳಿದ್ದಾರೆ ಹೈಕಮಾಂಡ್ ಅನ್ನ ತೀರ್ಮಾನಕ್ಕೆ ನಾವು ಬದ್ಧ ಅಂತ. ಸೊ ಹೈಕಮಾಂಡ್ ಏನ್ ತೀರ್ಮಾನ ತೆಗೆದುಕೊಂಡ್ರು ಬದ್ಧ ಅಂತ ಹೇಳಿದ್ದಾರೆ ಸರ್. ಹೈಕಮಾಂಡ್ ಸೂಕ್ತ ಸಮಯದಲ್ಲಿ ಸೂಕ್ತ ತೀರ್ಮಾನ ತಗೊಳುತ್ತೆ. ಡಿ.ಕೆ. ಶಿವಕುಮಾರ್ ನೀವ್ ಹೇಳ್ತಾ ಇರೋದು ಸರ್, ಅಂದ್ರೆ ಈಗ ಡಿ.ಕೆ. ಸಿಎಂ ಆಗೋದು ಸರ್, ಸ್ವಾಮೀಜಿಗಳು ಡಿ.ಕೆ. ನೇತೃತ್ವ ವಹಿಸಿದ್ದಕ್ಕೆ ಕುಮಾರಸ್ವಾಮಿ ರಾಜಕಾರಣ ಹಸ್ತಕ್ಷೇಪ ಮಾಡಬಾರ್ದು. ಅದಕ್ಕೆ ರಾಜಕೀಯವಾಗಿ ಹೇಳೋದಕ್ಕಿಂತ ಮುಖ್ಯವಾಗಿ ಯಾರ್ಯಾರು ಯಾವ ಸಂದರ್ಭದಲ್ಲಿ ಮಠ ಬಳಸ್ಕೊಂಡಿದ್ದಾರೆ ಅನ್ನೋದು ಈ ರಾಜ್ಯದ ಜನರಿಗೆ ಗೊತ್ತಿದೆ. ಹಾಗಾಗಿ ನಾನೇನು ಹೆಚ್ಚಿಗೆ ಹೇಳ್ಬೇಕಂತ ಅವಶ್ಯಕತೆ ಇಲ್ಲ. ಸರ್, ಈಗ 28 ಸಿಎಂ ಕುರ್ಚಿ 28 ಆದ್ಮೇಲೂ ಇರ್ತದೆ, ಅದೆಲ್ಲೂ ಹೋಗೋದಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆ ಇರೋವರೆಗೂ ಸಿಎಂ ಕುರ್ಚಿ ಇದ್ದೇ ಇದೆ. ಸರ್, ಈಗ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗುವ ಕಾಲ ಹತ್ರಕ್ಕೆ ಬರ್ತಿದೆ. ಕಾದ್ ನೋಡೋಣ. ಎಲ್ಲವೂ ಕೂಡ ಸುಸೂತ್ರವಾಗಿ ಆಗ್ತಾ ಇದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದೆ, ನಾಳೆನೂ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ, ಎಲ್ಲ ಒಂದು ಹಂತಕ್ಕೆ ಬರುತ್ತೆ. ಸರ್, ಅಂದ್ರೆ ಇಬ್ರು ನಾಯಕರು ಹೇಳಿದ್ದಾರೆ ಹೈಕಮಾಂಡ್ ಅನ್ನ ತೀರ್ಮಾನಕ್ಕೆ ನಾವು ಬದ್ಧ ಅಂತ. ಸೊ ಹೈಕಮಾಂಡ್ ಏನ್ ತೀರ್ಮಾನ ತೆಗೆದುಕೊಂಡ್ರು ಬದ್ಧ ಅಂತ ಹೇಳಿದ್ದಾರೆ ಸರ್. ಹೈಕಮಾಂಡ್ ಸೂಕ್ತ ಸಮಯದಲ್ಲಿ ಸೂಕ್ತ ತೀರ್ಮಾನ ತಗೊಳುತ್ತೆ. ಡಿ.ಕೆ. ಶಿವಕುಮಾರ್ ನೀವ್ ಹೇಳ್ತಾ ಇರೋದು ಸರ್, ಅಂದ್ರೆ ಈಗ ಡಿ.ಕೆ. ಸಿಎಂ ಆಗೋದು ಸರ್, ಸ್ವಾಮೀಜಿಗಳು ಡಿ.ಕೆ. ನೇತೃತ್ವ ವಹಿಸಿದ್ದಕ್ಕೆ ಕುಮಾರಸ್ವಾಮಿ ರಾಜಕಾರಣ ಹಸ್ತಕ್ಷೇಪ ಮಾಡಬಾರ್ದು. ಅದಕ್ಕೆ ರಾಜಕೀಯವಾಗಿ ಹೇಳೋದಕ್ಕಿಂತ ಮುಖ್ಯವಾಗಿ ಯಾರ್ಯಾರು ಯಾವ ಸಂದರ್ಭದಲ್ಲಿ ಮಠ ಬಳಸ್ಕೊಂಡಿದ್ದಾರೆ ಅನ್ನೋದು ಈ ರಾಜ್ಯದ ಜನರಿಗೆ ಗೊತ್ತಿದೆ. ಹಾಗಾಗಿ ನಾನೇನು ಹೆಚ್ಚಿಗೆ ಹೇಳ್ಬೇಕಂತ ಅವಶ್ಯಕತೆ ಇಲ್ಲ. ಸರ್, ಈಗ 28 ಸಿಎಂ ಕುರ್ಚಿ 28 ಆದ್ಮೇಲೂ ಇರ್ತದೆ, ಅದೆಲ್ಲೂ ಹೋಗೋದಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆ ಇರೋವರೆಗೂ ಸಿಎಂ ಕುರ್ಚಿ ಇದ್ದೇ ಇದೆ. ಸರ್, ಈಗ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗುವ ಕಾಲ ಹತ್ರಕ್ಕೆ ಬರ್ತಿದೆ. ಕಾದ್ ನೋಡೋಣ. ಥ್ಯಾಂಕ್ ಯು.